ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ರಾಮ ವಿರೋಧಿ ಎಂಬ ಬಿಜೆಪಿ ಆರೋಪಕ್ಕೆ ಸಿಎಂಗೆ ಸಿಕ್ತು ಹೊಸ ಅಸ್ತ್ರ. ಸಿದ್ದರಾಮಯ್ಯ ವೈಯಕ್ತಿಕವಾಗಿ ರಾಮನ ಭಕ್ತ, ಅವರ ಪತ್ನಿ ಮಹಾನ್ ದೈವ ಭಕ್ತೆ ಎಂದ ದೇವೇಗೌಡರು. ಮಾಜಿ ಪ್ರಧಾನಿ ಹೇಳಿಕೆ ಲಾಭ ಪಡೆಯಲು ಮುಂದಾದ ಸಿಎಂ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿಯೋ ಸಾಧ್ಯತೆ. ಚಲುವರಾಯಸ್ವಾಮಿ ಬದಲಾಗಿ ಸಂಸದೆ ಸುಮಲತಾರನ್ನ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್. ಈ ಬಾರಿಯೂ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗುತ್ತಾ ಮಂಡ್ಯ? ಲೋಕಸಭಾ ಚುನಾವಣೆ ಗೆಲ್ಲಲು ಸಮೀಕ್ಷೆ ಮೊರೆ ಹೋದ ಕಾಂಗ್ರೆಸ್. 4 ತಂಡಗಳಿಂದ 2 ಹಂತದಲ್ಲಿ ಸರ್ವೆ ಕಂಪ್ಲೀಟ್. 3ನೇ ಸರ್ವೆ ನಡೆಸಿ ಅಭ್ಯರ್ಥಿಗಳ ಫೈನಲ್ಗೆ ಪ್ಲಾನ್. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆ. ಹೊಸ ಪವರ್ ಸೆಂಟರ್ ಆಗಿ ಬದಲಾಯಿತು ದಳಪತಿ ಮನೆ. ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿ ನಾಯಕರಿಂದ ಎಚ್ಡಿಕೆ ಜೊತೆ ಮಾತುಕತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೇರಿದ 3 ಡಿಸಿಎಂ ಚರ್ಚೆ. ಸ್ವಪಕ್ಷೀಯ ಸಚಿವರಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಟಾಂಗ್. ಚರ್ಚೆ ಮಾಡ್ತಾ ಇರುವವರಿಗೆ ಎಂಪಿ ಚುನಾವಣೆಗೆ ಟಾಸ್ಕ್ ನೀಡಬೇಕು ಎಂದ ಬಾಲಕೃಷ್ಣ. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣ. ಪೊಲೀಸರ ಎಫ್ಐಆರ್ ಮತ್ತು ನಟರ ಹೇಳಿಕೆಯಲ್ಲಿ ಗೊಂದಲ. ದಾಳಿ ಮಾಡಿದ್ದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ. ಯಾರೂ ದಾಳಿ ಮಾಡಿಲ್ಲ ಎಂದ ಸೆಲೆಬ್ರಿಟಿಗಳು. ಕೋಟಿ ಬೆಲೆಯ ಪಚ್ಚೆ ಕಲ್ಲು ಕಡಿಮೆ ಬೆಲೆಗೆ ಕೊಡಿಸ್ತೀವಿ ಅಂತ ಮೋಸ. ಬೆಂಗಳೂರಿನ ರಿಚ್ಮಂಡ್ ಟೌನ್ನ ಶೌಕತ್ ಅಲಿಯಿಂದ 44 ಲಕ್ಷ ಪಡೆದು ಪಂಗನಾಮ. ಅಶೋಕ್ ನಗರ ಠಾಣೆಯಲ್ಲಿ ಕಂಪ್ಲೇಂಟ್. ತಾಯಿಯಿಂದಲೇ ಮಗುವಿನ ಹತ್ಯೆ ಪ್ರಕರಣ. ಟಿಶ್ಯೂ ಪೇಪರ್ನಲ್ಲಿ ಗಂಡನ ಬಗ್ಗೆ ಬರೆದಿದ್ದ ಸೂಚನಾ ಸೇಠ್. ಟಿಶ್ಯೂ ಪೇಪರ್ ಅನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ ಪೊಲೀಸರು. ರಾತ್ರೋರಾತ್ರಿ ವಿದ್ಯುತ್ ಕಂಬದ ಸಪೋರ್ಟಿಂಗ್ ಕಂಬಿಗಳ ಕಳವು. ಹೈವೇ ಮೇಲೆ ಬೀಳುವ ಹಂತದಲ್ಲಿವೆ 100 ಕರೆಂಟ್ ಕಂಬಗಳು. ನ್ಯೂಸ್ ಫಾಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ದಶಪಥ ಹೆದ್ದಾರಿಯ ಡೇಂಜರಸ್ ಸ್ಪಾಟ್ಗಳು ಬಯಲು. ಯಾವುದೇ ಕಟ್ಟಡ ನಿರ್ಮಾಣವಾದರೂ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಡ್ಡಾಯ. ಎನ್ಒಸಿ ನೀಡುವಾಗ ಪೊಲೀಸರ ಅನುಮತಿ ತೆಗೆದುಕೊಳ್ಳಲೇಬೇಕು. ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಹಾಕಲು ಹೊಸ ಪ್ಲಾನ್. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಹೈರಾಣಾದ ಜನ. ತುರ್ತು ಸೇವೆ ನೀಡುವ ಆಂಬ್ಯುಲೆನ್ಸ್ ಓಡಾಟವೂ ಕಷ್ಟ. ಆಸ್ಪತ್ರೆ ಸೇರೋ ವೇಳೆಗಾಗಲೇ ರೋಗಿ ಜೀವ ಹೋಗೋ ದುಸ್ಥಿತಿ. ಎಚ್ಎಸ್ಆರ್ ಲೇಔಟ್ ನಿವಾಸಿ ವೆಂಕಟರಾಮನ್ ಸಾವು ಕೇಸ್ಗೆ ಟ್ವಿಸ್ಟ್. ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿ ಹೃದಯಾಘಾತ ಬಿಂಬಿಸಿದ ಪತ್ನಿ. ಪೊಲೀಸರಿಂದ ಆರೋಪಿಗಳ ಬಂಧನ. ಬೇಡ ಅಂದ್ರೂ ದುಬಾರಿ ಹಾರ ಹಾಕಿ ಸನ್ಮಾನಿಸಿದ ಸಂಸದ ಡಿಕೆ ಸುರೇಶ್. ಕೇಂದ್ರದಿಂದ ಬಂದ ಅಧಿಕಾರಿಗಳಿಗೆ ರೇಷ್ಮೆ ಹಾರ, ರೇಷ್ಮೆ ಶಾಲು ಬರೋಬ್ಬರಿ 1 ಲಕ್ಷ ಖರ್ಚು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾದ ಜಲಜೀವನ್ ಮಿಷನ್ ಸಭೆ. ಮೈಸೂರಿನ ಕಬಿನಿ ಹಿನ್ನೀರಲ್ಲಿ ಹುಲಿಗಳ ದರ್ಶನ. ವೀಕೆಂಡ್ ಮಸ್ತಿಗೆ ಹೋದವರಿಗೆ ಕಣ್ಣಿಗೆ ಹಬ್ಬ. ಕಾಕನಕೋಟೆ ಅಭಯಾರಣ್ಯದಲ್ಲಿ ರಸ್ತೆ ದಾಟುವಾಗ ಕ್ಯಾಮೆರಾಗೆ ಸೆರೆ ಸಿಕ್ಕ ಹುಲಿಗಳು. ರಾಮ ಮಂದಿರ ಉದ್ಘಾಟನೆಗೆ ತಯಾರಿ. ಅಯೋಧ್ಯೆಗೆ ಬಂತು ವಿಶ್ವದ ಅತಿ ಉದ್ದನೆಯ ಅಗರಬತ್ತಿ. 3403 ಕೆಜಿ ತೂಕದ 108 ಅಡಿಯೇ ಇದರ ವಿಶೇಷತೆ. ರಾಮನೂರಿನಿಂದ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯೆಂದು ವಿಶೇಷ ಕ್ಷೀರಾಭಿಷೇಕ. ಕರಸೇವಕಪುರದಲ್ಲಿ ಗೋವುಗಳ ಹಾಲಿಂದಲೇ ಮಜ್ಜನ. ಗಂಗಾ ಹೆಸರಿನ ಗೋಶಾಲೆಯಿಂದ ಹಾಲು ಸಮರ್ಪಣೆ. ಹರಿಯಾಣದಲ್ಲಿ ಸಾವನ್ನಪ್ಪಿದ ವ್ಯಕ್ತಿಗೆ ಪುನರ್ಜನ್ಮ ನೀಡಿದ ರಸ್ತೆ ಗುಂಡಿಗಳು. ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ಯುವಾಗ ವಾಹನ ಅಲುಗಾಡಿದ್ದಕ್ಕೆ ದರ್ಶನ್ ಸಿಂಗ್ ಎಂಬಾತನಲ್ಲಿ ಚಲನೆ. ಕುಟುಂಬಸ್ಥರಿಂದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ನಾಳೆಯಿಂದ ಆರಂಭವಾಗುವ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಹಾಡು ಬಿಡುಗಡೆ. ಸಾಮಾಜಿಕ ಜಾಲತಾಣದಲ್ಲಿ ನರಳಬೇಡಿ ಹೆದರಬೇಡಿ ಎಂಬ ಗೀತೆ ಪೋಸ್ಟ್.
ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯ ದೃಶ್ಯಗಳಿಂದ ರಚನೆಯಾಗಿರೋ ಹಾಡು. 8 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಏರ್ಫೋರ್ಸ್ ವಿಮಾನದ ಅವಶೇಷಗಳು ಈಗ ಪತ್ತೆ. 2016ರಲ್ಲಿ 29 ಸಿಬ್ಬಂದಿ ಹೊತ್ತು ಚೆನ್ನೈನಿಂದ ಪೋರ್ಟ್ ಬ್ಲೇರ್ಗೆ ಹೊರಟಿದ್ದ ವಿಮಾನ ನಾಪತ್ತೆ. 8 ವರ್ಷಗಳ ಬಳಿಕ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ ಎಂದು ವಾಯುಸೇನೆ ಮಾಹಿತಿ. ಮುಂಬೈನಲ್ಲಿ ಲಗಾನ್ ಡೈರೆಕ್ಟರ್ ಜೊತೆ ನಟ ರಿಷಬ್ ಶೆಟ್ಟಿ ಪ್ರತ್ಯಕ್ಷ. ನಿರ್ದೇಶಕ ಆಶುತೋಷ್ ಗೋವಾರಿಕರ್ ಭೇಟಿಯಾದ ರಿಷಬ್. ಲಗಾನ್ ನಿರ್ದೇಶಕರ ಜೊತೆ ಪ್ಯಾನ್ ಇಂಡಿಯಾ ಚಿತ್ರ ಮಾಡ್ತಾರಾ ಎಂಬ ಪ್ರಶ್ನೆ ಉದ್ಭವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.